ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ದ್ವಿತೀಯ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ಆಷಾಢ ಶುಕ್ರವಾರ ತಮಗೆ ಗೊತ್ತಿದೆ. ಆಷಾಢ ಶುಕ್ರವಾರಗಳಲ್ಲೆಲ್ಲ ಅಮ್ಮನವರ ಸನ್ನಿಧಾನಗಳಲ್ಲಿ ಬಹಳ ವಿಶೇಷವಾದ ಪೂಜಾದಿಗಳು ನೆರವೇರುತ್ತೆ. ನಾವು ಹೇಗೆ ಶ್ರಾವಣ ಮಾಸದಲ್ಲಿ ಕಾಣ್ತೀವೋ ಅದು ಆಷಾಢದಲ್ಲೂ ನೆರವೇರಿಸ್ತಾ ಇದ್ದಾರೆ. ಇತ್ತೀಚೆಗೆ ಇದು ಶುರುವಾಗಿದೆ. ಆಷಾಢದಲ್ಲಿ ಮುಂಚೆ ಇಷ್ಟು ವೈಭವ ನಾವು ಗಮನಿಸ್ತಾ ಇರಲಿಲ್ಲ. ಈಗ ವಸ್ತುತಃ ಮಾಡಬೇಕು ಆಷಾಢ ಪೂಜೆ. ಆಷಾಢ ಶುಕ್ರವಾರ ಅದು ಲಕ್ಷ್ಮಿಯ ಆರಾಧನೆಗೆ ಬಹಳ ವಿಶೇಷವಾದದ್ದು. ನಾನು ಕಳೆದ ಬಾರಿಯೇ ಹೇಳಿದೆ, ಆಷಾಢ ಮಾಸ ನಮಗೆ ಪ್ರಕೃತಿಯಲ್ಲಿ ಒಂದು ಬದಲಾವಣೆ ಕಾಣ್ತಕ್ಕಂಥ ಒಂದು ಮಾಸ. ಮಳೆ ಬರುತ್ತೆ, ಬಹಳ ಮುಖ್ಯವಾಗಿ ಭೂಮಿ, ಮಳೆಯಿಂದ ಭೂಮಿ ತಣಿದು ಬೆಳೆಗೆ ಅದು ಸಿದ್ಧವಾಗುತ್ತೆ. ಹೀಗಾಗಿ ಪ್ರಕೃತಿ ಲಕ್ಷ್ಮಿ ಇಲ್ಲಿ ನಲಿಯಬೇಕು, ನರ್ತಿಸಬೇಕು. ತನ್ನ ಮೂಲಕ ನಮಗೆ ಒಳ್ಳೆಯ ಸಂಪತ್ತನ್ನು, ಧಾನ್ಯ ಸಂಪತ್ತನ್ನು ತಂದುಕೊಡಬೇಕು. ಆ ದೃಷ್ಟಿಯಲ್ಲಿ ಈ ಮಳೆಗೆ ಹಾಗೂ ಇಳೆಗೆ ಪೂಜೆ ನೆರವೇರತಕ್ಕಂಥದ್ದು, ಅದು ಭೂಲಕ್ಷ್ಮಿ ಅಂತ ಕರಿತೀವಲ್ವ. ಹೀಗಾಗಿ ಆ ಒಂದು ಪ್ರಕೃತಿ ಲಕ್ಷ್ಮಿಯ ಆರಾಧನೆ ನಾವು ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಮಾಡ್ತೀವಿ. ಅದರ ಸಂಕೇತವಾಗಿ ಮನಸ್ಸಿನಲ್ಲಿ ವಸ್ತುತಃ ಅದು ಪ್ರಕೃತಿ ಚೆನ್ನಾಗಿ ನಮಗೆ ಮಳೆ ಸುರಿಸಲಿ, ನಮಗೆ ಅದರ ಅನುಗ್ರಹ ಆಗಲಿ ಅನ್ನುವ ಕಾರಣಕ್ಕೆ ನಾವು ಪೂಜೆ ಮಾಡೋದು. ಈಗ ಅದು ದೇವಸ್ಥಾನಗಳಲ್ಲಿ ವೈಭವದ ಅಲಂಕಾರಗಳು, ಇನ್ನೇನು ವಿಶೇಷವಾದ ಸೇವೆಗಳು, ಭಕ್ತರ ಹರಿದು ಬರುವ ಜನಸಾಗರ, ಇದೆಲ್ಲ ಶ್ರದ್ಧೆ ಬೇಕು ನಮಗೆ, ಸಂಶಯ ಇಲ್ಲ ಅದರಲ್ಲಿ. ದೇವಸ್ಥಾನಗಳಿಗೆ ಹೋಗೋದು ಯಾಕೆ ಅಂದರೆ ಏನೋ ಒಂದು ಮನಸ್ಸಿನ ಕೋರಿಕೆ ಈಡೇರಿಸ್ಕೊಳ್ಳೋಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಸಾಮಾನ್ಯವಾಗಿ. ಎಷ್ಟೋ ಬಾರಿ ದೇವಸ್ಥಾನಕ್ಕೆ ಹೋದ ಮೇಲೆ ಉದ್ದೇಶ ಮರೆತು ಬಿಟ್ಟಿರ್ತೀವಿ. ಆ ಜನಜಂಗುಳಿ, ಆ ಹರಿಬರಿ, ಇವುಗಳ ಮಧ್ಯೆ ಎಲ್ಲೋ ಕಿತ್ತಾಟ, ಜಗಳ, ಇವುಗಳೆಲ್ಲ ಶುರು ಆಗಿಬಿಡುತ್ತೆ. ನಾನು ಮೊದಲು ದರ್ಶನ ಮಾಡಬೇಕು, ನಾನು ಮೊದಲು ದರ್ಶನ ಅಂತ. ಆ ಕ್ಯೂನಲ್ಲಿ ಸರದಿಯಲ್ಲಿ ನಿಲ್ಲುವಾಗಲೂ ನಮಗೆ ತಾಳ್ಮೆ ಕಳ್ಕೊಂಡ್ಬಿಡ್ತೀವಿ. ನಾವು ದೇವಸ್ಥಾನಕ್ಕೆ ಅದರ ಉದ್ದೇಶ, ಆಷಾಢ ಮಾಸದ ಶುಕ್ರವಾರದ ಮಹತ್ವ ಇದೆಲ್ಲ ಮರೆತು ಮೂಲೆ ಗುಂಪು ಆಗೋಗ್ಬಿಡುತ್ತೆ. ಹೀಗಾಗಿ ನಮ್ಮ ಉದ್ದೇಶ ಏನಾಗಿದೆ? ಪ್ರಕೃತಿ ಲಕ್ಷ್ಮಿ ನಮ್ಮೊಬ್ಬರಿಗಲ್ಲ, ಜಗತ್ತಿಗೆ, ಪ್ರಾಣಿ ಸಂಕುಲಕ್ಕೆ ಮಳೆ ಬೇಕಾಗಿದೆ. ಮಳೆಯೇ ಇಲ್ಲ, ಈ ರೀತಿಯ ಒಂದು ಬರದ ಸೂಚನೆ ಈ ಕಾಲದಲ್ಲಿ ನಾವು ಎಲ್ಲರೂ ಸಾಮೂಹಿಕ ಪ್ರಾರ್ಥನೆ ಮಾಡಬೇಕು. ದೇವಸ್ಥಾನಗಳಲ್ಲಿ ಹೋಗಿ ನನಗೇನೋ ಸಂಪತ್ತು ಕೊಡು, ನನಗೇನೋ ಕಾರು ಬಂಗ್ಲೆ ಮತ್ತೊಂದು ಕೊಡು, ಇದೆಲ್ಲ ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಸಮೃದ್ಧವಾದ ಬೆಳೆ ಬರಬೇಕು. ಈ ದೃಷ್ಟಿಯಲ್ಲಿ ಈ ದಿವಸ ಸಾಮೂಹಿಕವಾದ ಪ್ರಾರ್ಥನೆ, ನಮ್ಮೆಲ್ಲರ ಪ್ರಾರ್ಥನೆ ಏನಾಗಿರಬೇಕು? ಚೆನ್ನಾಗಿ ಮಳೆ ಬರಲಿ. ಅತಿವೃಷ್ಟಿ ಅಲ್ಲ, ಅದು ತಕ್ಕನಾದ ಎಷ್ಟು ಬೇಕೋ ಅಷ್ಟರ ಮಟ್ಟಿಗಿನ ಮಳೆಯನ್ನು ಕರುಣಿಸು ಅಂತ ಹೇಳಿ ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಬೇಕು. ಮಹಾಲಕ್ಷ್ಮಿಯ ಕೃಪೆಯಿಂದಲೇ, ವಸ್ತುತಃ ಮಹಾಲಕ್ಷ್ಮಿ ಎಲ್ಲದರ ಲಕ್ಷ್ಮಿ ಅಂತಂದರೆ ಲಕ್ಷ್ಯೇತಿ ಸರ್ವಂ ಸದಾ ಅಂತ ಅಲ್ವಾ. ಎಲ್ಲ ಕಾಲಕ್ಕೂ ಎಲ್ಲ ದಿಕ್ಕನ್ನು ನೋಡ್ತಕ್ಕಂಥವಳು, ಸರ್ವ ದಿಕ್ಕನ್ನು ಗಮನಿಸ್ತಕ್ಕಂಥವಳು ಯಾರು, ಆಕೆಯನ್ನು ಲಕ್ಷ್ಮಿ ಅಂತ ಕರೀತಕ್ಕಂಥದ್ದು. ಹೀಗಾಗಿ ಇಲ್ಲಿ ಗಮನ ಹರಿಸ ಈ ಮಹಾಲಕ್ಷ್ಮಿ, ಮಳೆ ಬಂದಿಲ್ಲ, ಹೀಗಾಗಿ ಇತ್ತ ಕಡೆಗೆ ನಿನ್ನ ಚಿತ್ತ ಇರಲಿ. ಈ ದೃಷ್ಟಿಯಲ್ಲಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ನಮಗೆ ಎಲ್ಲ ಇಡೀ ಸಂಪೂರ್ಣ ಈ ಭಾರತದಾದ್ಯಂತ ಮಳೆಗೆ ಕೊರತೆಯಾಗಿಬಿಟ್ರೆ ಎಲ್ಲದಕ್ಕೆ ಕೊರತೆಯಾಗುತ್ತೆ, ಅಸ್ತಿತ್ವಕ್ಕೆ ಕೊರತೆ ಬಂದುಬಿಡುತ್ತೆ. ಈ ಕಾರಣದಿಂದಾಗಿ ಮಳೆ ಅನ್ನೋದೇ ಮಹಾಲಕ್ಷ್ಮಿಯ ವರ. ಹೀಗಾಗಿ ಆ ದೃಷ್ಟಿಯಲ್ಲಿ ಇಳೆಗೆ ಮಳೆ ಬರಲಿ, ಮಳೆಯಿಂದಾಗಿ ಸಮೃದ್ಧವಾದ ಬೆಳೆ ಉಂಟಾಗಲಿ. ಆ ದೃಷ್ಟಿಯಲ್ಲಿ ನಿಜವಾಗಿ ಪ್ರಕೃತಿ ಲಕ್ಷ್ಮಿ ಶುಕ್ರವಾರ, ಆಷಾಢ ಶುಕ್ರವಾರ ಏನು ಪ್ರಕೃತಿ ಲಕ್ಷ್ಮಿಯ ಪೂಜೆ, ಪ್ರಕೃತಿ ಲಕ್ಷ್ಮಿಯ ಅನುಗ್ರಹ ಇವುಗಳು ಬೇಕಾಗಿದೆ. ಆ ದೃಷ್ಟಿಯಲ್ಲಿ ನೀವು ದೇವಸ್ಥಾನಕ್ಕೆ ಹೋದರೆ ಒಂದು ಸಂಕಲ್ಪ ಮಾಡಿಸಿ. ನಮ್ಮದು ಇದ್ದೇ ಇರುತ್ತೆ ಸದಾಕಾಲ. ನಾವು ದೇವಸ್ಥಾನಕ್ಕೆ ಹೋದರೂ, ಮನೆಯಲ್ಲಿದ್ದರೂ, ಇನ್ಯಾವುದೇ ಕ್ಷೇತ್ರಕ್ಕೆ ಹೋದರೂ ನಮ್ಮ ಬಗ್ಗೆ, ನಮ್ಮ ಸಂಕಲ್ಪ, ನಮ್ಮ ರಾಶಿ ನಕ್ಷತ್ರ ಇವುಗಳಿಗೆ ಇದ್ದೇ ಇದೆ. ಕನಿಷ್ಠ ಈ ಆಷಾಢ ಮಾಸದಲ್ಲಾದರೂ ಸಂಪೂರ್ಣ ನಾವು ಇನ್ನೊಂದು ಶುಕ್ರವಾರ ಇದೆ, ಈ ಶುಕ್ರವಾರ ಮತ್ತು ಮುಂದಿನ ಶುಕ್ರವಾರ, 2 ಶುಕ್ರವಾರನಾದರೂ ನಾವು ಲೋಕ ಕಲ್ಯಾಣಕ್ಕೆ, ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋದಲ್ವ. ಆ ದೃಷ್ಟಿಯಲ್ಲಿ, ಒಂದು ವಿಶಾಲ ದೃಷ್ಟಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋದು ತುಂಬ ಒಳ್ಳೆಯದು. ಆ ಪ್ರಯತ್ನ ಮಾಡಿ. ಸಾಮೂಹಿಕ ಪ್ರಯತ್ನಕ್ಕೆ ಪ್ರಾರ್ಥನೆಗಳಿಗೆ ವಿಶೇಷ ಫಲ ಇದೆ. ಹೀಗಾಗಿ ದಯವಿಟ್ಟು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.